ಕೇಳಿಸ್ತಿದ್ಯಾ? ಕರೆದಿರುವಂಥ ಒಂದು ಮಾತಿಗೆ ಪ್ರತಿಯೊಬ್ಬರು ಕೂಡ ಗೌರವ ಕೊಟ್ಟು ಬಂದಿದ್ದೀರಿ. ಈ ಒಂದು ಪ್ರೋಗ್ರಾಮ್ ಅಂತ ಬಂದಿದ್ದೀರಿ, ಈ ಪ್ರೋಗ್ರಾಮ್ನ ನಮ್ಮದು ಅಂತ ನಡೆಸೋಕಂತ ಬಂದಿದ್ದೀವಿ. ಯಾಕೆ ನಾವಿಲ್ಲಿ ಬಂದಿದ್ದೀವಿ? ಬಂದಿರೋಂಥ ಉದ್ದೇಶ ಏನು? ಯಾರಿಗಾದ್ರೂ ಇದ್ರ ಬಗ್ಗೆ ಗೊತ್ತಿದೆಯಾ? ಇವತ್ತು ಕಳೆದ ಕೊರೋನಾ ಕಾಲದಿಂದ ಆಗಿರ್ಬೋದು, ಅದಕ್ಕಿಂತ ಹಿಂದೆ ಈ ನೋಟ್ ಬ್ಯಾನದಿಂದ ಆಗಿರ್ಬೋದು, ಪ್ರತಿಯೊಬ್ಬ ನಮ್ಮ ಮಧ್ಯಮ ವರ್ಗದ ಬಡತನ ಹಾಗೂ ಮಧ್ಯಮ ವರ್ಗದಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇವತ್ತು ಬೆವರು ಇಳಿದೋಗಿದೆ. ನಿಜನಾ? ಯಾರಾದ್ರೂ ಇಲ್ಲಿ ಹೇಳಿ ನನಗೆ ಸಾಲ ಇಲ್ಲ, ನೆಮ್ಮದಿಯಾಗಿದೆ ನಾನು. ಯಾರಾದ್ರೂ ಹೇಳಿ ಮನೆ ಬಾಡಿಗೆ ಕರೆಕ್ಟಾಗಿ ತಿಂಗಳು ಕಟ್ಟಿದ್ದೀನಿ ಅಂತ. ಯಾರಾದ್ರೂ ಹೇಳಿ ಪ್ರತಿ ತಿಂಗಳು EMI ಕಟ್ಟಿದ್ದೀನಿ ಅಂತ. ಕರೆಕ್ಟಾಗಿ ಯಾವ್ದಾದ್ರು ಕಟ್ಟಿದೀವಾ? ಇಲ್ಲ. ಅದರಲ್ಲೂ ನಮ್ಮ ಲಾವಣ್ಯ ಮೇಡಮ್ ಅವರಂತೂ ಪ್ರತಿದಿನ ಬೆಳಿಗ್ಗೆ ಎದ್ಕೊಂಡು ಹೂವು ಕಟ್ಟೋದು. ದಿನದ 100 ರೂಪಾಯಲ್ಲೂ ಕೂಡ ಸಂತೋಷ ಕಂಡಿರುವಂತವರು. ಅದೇ ತರ ಪ್ರತಿಯೊಬ್ಬರು ಬಸ್ಗಳಲ್ಲಿ ಬೆಳೆದು ಟೋಟಲಿ ಸೋತೋಗ್ಬಿಟ್ಟಿದ್ದೀವಿ. ಇದರಿಂದ ಮೇಲೆ ಬರಬೇಕಾಗಿದೆ ಪ್ರತಿಯೊಬ್ಬರು ಕೂಡ. ಈ ಕೊರೋನಾ ಕಾಲದಿಂದ ತುಂಬಾ ಜನ ಕೆಲಸ ಹೋಯ್ತು, ಇರುವಂತ ಒಳಗೆ ಎತ್ತಿಟ್ಟಿರುವಂತ ದುಡ್ಡುಗಳೆಲ್ಲ ಖಾಲಿ ಆಗೋಯ್ತು. ಜೊತೆಗೆ ನಮ್ಮ ಸರ್ಕಾರದ ಕೆಲವು ನಿಯಮಗಳಿಂದಾಗಿ ಪ್ರತಿಯೊಬ್ಬರು ಕೂಡ ಎಕ್ಸ್ಟ್ರಾ ಇನ್ಕಮ್ ಅನ್ನೋದು ಬರದೇ ಇರೋದಾಗಿದೆ. ಅದನ್ನು ನೋಡಿರ್ಬೋದು, ಎಷ್ಟು ಜನರಿಗೆ ಕಮಿಷನ್ ಸಿಗ್ತಾಯಿತ್ತು. ರಿಯಲ್ ಎಸ್ಟೇಟ್ ಅಲ್ಲಿ ತುಂಬಾ ಜನ ಇದ್ರು ಏಜೆಂಟ್ಗಳಾಗಿ, ಅವ್ರಗಳಿಗೆ ಇದಾಗ್ತಾ ಇಲ್ಲ. ಇನ್ನು ರಿಜಿಸ್ಟ್ರೇಷನ್ ತುಂಬಾ ಕೆಲಸಗಳು ಬರ್ತಾ ಇತ್ತು, ಅದು ಮಾಡ್ತಾ ಇಲ್ಲ. ಇನ್ನು ಬೇರೆ ಬೇರೆ ಹೋಟ್ಲುಗಳಿಗೆ ಹೋದ್ರೆ ತಿಂಡಿ ತಿಂದು ಕೂಡ 10 ರಿಂದ 15 ರೂಪಾಯಿ ಟಿಪ್ಸ್ ಕೊಡ್ತಾ ಇದ್ರು. ಅದೆಲ್ಲ ಇಲ್ಲಿ ಇನ್ನ ನಮ್ಮ ಸ್ನೇಹಿತರುಗಳು ಬಾರಲ್ಲಿ ಹೋದ್ರೆ ಟಿಪ್ಸು 50 ರೂಪಾಯಿ 100 ರೂಪಾಯಿ ಕೊಡೋರೆ 20 ರೂಪಾಯಿ ಕೊಡ್ತಾ ಇದ್ದಾರೆ. ಆ ಒಂದು ಮಟ್ಟಿಗೆ ಕೂಡ ಕೆಲವರು ಯೋಚನೆ ಮಾಡ್ತಿದ್ದಾರೆ. ಆದ್ರೆ ಸ್ನೇಹಿತರೆ, ನಮ್ಗೆ ಎಲ್ರಿಗೂ ಈಗ ಹಣದ ಅವಶ್ಯಕತೆ ಇದೆ. ಈಗ ನಾವೆಲ್ಲ ಬಂದಿರೋದಿಲ್ಲಿ, ಇವತ್ತು ನಾವೆಲ್ಲ ಸೇರಿರುವಂತ ಉದ್ದೇಶ ಒಂದೇ. ನಾವು ಕೂಡ 4 ಸಂಪಾದನೆ ಮಾಡಬೇಕು, 4 ಕಾಸು ದುಡ್ಡು ಮಾಡಬೇಕು ಅನ್ನೋ ಉದ್ದೇಶ. ಈ ದುಡ್ಡು ಮಾಡಬೇಕು ಅಂದ್ರೆ ಏನ್ವೇ? ಕಳ್ತನ ಮಾಡೋಕ್ಕಾಗಲ್ಲ, ಮೋಸ ದಂಧೆ ಮಾಡೋಕ್ಕಾಗಲ್ಲ, ಮೋಸ ದಗಗಳನ್ನ ಮಾಡೋಕ್ಕಾಗಲ್ಲ. ಮೋಸ ಅಂತ ಮಾಡ್ಬಿಟ್ಟು ಎಷ್ಟು ದಿನ ಅಂತ ನಾವು ಹೊರಗಿನ ಜನರಿಗೆ ಮುಖ ತೋರಿಸ್ತಾ ಇರಬೇಕಾಗುತ್ತೆ. ಒಂದು ಎತ್ತಿದ ಕೈ ನೀಟ್ ವೇ, ಒಂದು ವೇನ ಕರೆಕ್ಟಾಗಿ ಯೋಚನೆ ಮಾಡ್ಕೊಂಡು ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಅಚೀವ್ಮೆಂಟ್ಗಳಾಗಿರ್ಬೋದು, ನಿಮ್ಮ ಲೈಫ್ ಸ್ಟೈಲ್ಗಳಾಗಿರ್ಬೋದು ಚೇಂಜ್ ಮಾಡ್ಕೋಬಹುದು. ಅದಕ್ಕೆ ಒಂದು ರೈಟ್ ವೇದಿಕೆ ಅಂತ ಹೇಳ್ಬೋದು ಜೀವನ ರಕ್ಷಾ ಯುನಿಟೀಸ್. ಏನು ಈ ಜೀವನ ರಕ್ಷಾ ಯುನಿಟಿಯಲ್ಲಿ ಕೊಟ್ಟಿದ್ದೀವಿ? ಏನಿದೆ ಜೀವನ ರಕ್ಷದಲ್ಲಿ? ಎಲ್ರಿಗೂ ಅರ್ಥ ಆಗಿದೆಯಾ? ಜೀವನ ರಕ್ಷಾ ಏನು ಅನ್ನೋದು ಅರ್ಥ ಆಗಿದೆಯಾ ಸ್ನೇಹಿತರೆ? ನಮ್ದು ಮನುಷ್ಯ ಜೀವನ ನೆಗೆಟಿವ್ ಥಾಟ್ಸ್ ತುಂಬಾ ಇದೆ. ನಾವು ಕರೆಕ್ಟ್ ಆಗಿದ್ರು ಯಾರು ನಮ್ಮೆಲ್ಲ ನಾವು ಕರೆಕ್ಟ್ ಆಗಿದ್ದೀವಿ ಅಂತ. ಆದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ನೀವೆಲ್ಲರೂ ಜೊತೆಗೆ ನಾವು ಪ್ರತಿಯೊಬ್ಬರು ಕೂಡ ಕರೆಕ್ಟ್ ಆಗಿದ್ದೀವಿ, ಕರೆಕ್ಟ್ ಆಗಿ ಬೇರೆ ಹೋಗ್ತಾ ಇದೀವಿ ಅನ್ನೋ ತೋರಿಸ್ಕೊಡುತ್ತೆ ಜೀವನ ರಕ್ಷಾ ಯುನಿಟಿ. ಯಾಕೆ ಅಂದ್ರೆ ನಿಮ್ಮಲ್ಲಿ ಒಂದು ಜೀವನಕ್ಕೆ ಬೇಕಾಗುವಂತ ಒಂದು ಅಸೋಸಿಯೇಟ್ ಮೆಂಬರ್ ನಿಮ್ಮಲ್ಲಿ ಮೆಂಬರ್ಶಿಪ್ ಐಡಿ ಇದೆ. ಆ ಒಂದು ಐಡಿ ನಿಮ್ಮ ಜೀವನವನ್ನು ಕಾಪಾಡುತ್ತೆ ಮುಂದಿನ 100 ವರ್ಷಗಳ ಕಾಲ. 100 ವರ್ಷಗಳ ಕಾಲ ನಿಮ್ಮ ಮುಂದಿನ 5 ತಲೆಮಾರುಗಳನ್ನ ಇಟ್ಕೊಂಡು ಇವತ್ತು ಜೀವನ ಕೊಡುತ್ತೆ ಈ ಒಂದು ಜೀವನ ರಕ್ಷಾ ಯುನಿಟಿ. ಜೊತೆಗೆ ನಮಗೆ ಪ್ರತಿಯೊಬ್ಬರು ದುಡ್ಡು ಬೇಕು, ಸಂಪಾದನೆ ಬೇಕು. ಅದಕ್ಕೆ ಒಂದು ವೇದಿಕೆಯಾಗಿದೆ ಈ ಒಂದು ಸಂಸ್ಥೆ. ಇದ್ರ ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ಗಳಾಗಿರ್ಬೋದು, ನಿಮ್ಮ ಕೆಲವು ಅನಿಸಿಕೆಗಳಾಗಿರ್ಬೋದು, ನಮಗೂ ಒಂದು ಅವಕಾಶ ಬೇಕಪ್ಪ ಅಂತ ಒಂದು ಅವಕಾಶ ಪಡ್ಕೋಬಾರದು. ನಿಮ್ಮ ಟ್ಯಾಲೆಂಟ್ ಮುಖಾಂತರ ನೀವು ಅವಕಾಶ ಬೇಕಿಗೆ ಪಡ್ಕೋಬಹುದು ಈ ಒಂದು ಯುನಿಟಿ ಮುಖಾಂತರ. ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಇನ್ನು ಜಾಸ್ತಿ ವರ್ಷಗಳು ಬೇಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆ 10 ದೇಶಗಳಲ್ಲಿ ವಿಸ್ತಾರವಾಗುತ್ತೆ. 10 ದೇಶಗಳಲ್ಲದೆ ಭಾರತ ದೇಶದ
ಪ್ರತಿಯೊಂದು ಮನೆಯಲ್ಲೂ ಕೂಡ ಜೀವನ ರಕ್ಷಕ ಧ್ವನಿ ಮೊಳಗುತ್ತೆ. ಇದರ ಮುಖಾಂತರ ಜೀವನ ರಕ್ಷಕ ಏನು ಕೊಡ್ತಾ ಇದ್ದಾರೆ ಅಂತಂದ್ರೆ, ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಕುಡಿಯೋಕೆ ನೀರಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಆರೋಗ್ಯ ಕೊಡ್ತಾ ಇಲ್ಲ. ನಿಮ್ಮ ಜೀವನ ಪರ್ಯಾಂತ ಬೇಕಾಗಿರುವಂತಹ ಬುದ್ಧಿವಂತಿಕೆ ಬೇಕಾಗಿರೋ ವಿದ್ಯೆ, ಆ ವಿದ್ಯೆನ ಕೊಡುತ್ತೆ. ಆ ವಿದ್ಯೆಯ ಮುಖಾಂತರ ಪ್ರತಿ ದಿನ ಪ್ರತಿ ವಯಸ್ಸಿಂದ ನಿಮ್ಮ ಯಾವುದೇ ಒಂದು ವಯಸ್ಸನ್ನು ಕೂಡ ನೀವು ಮನೆಯಿಂದ ಕುತ್ಕೊಂಡು ಸಂಪಾದನೆ ಮಾಡ್ಕೋಬಹುದು. ನೀವು ತಿರುಗಾಟ ಮನೆ ಮಾಡ್ಕೋಬಹುದು. ಒಂದು ವೇಳೆ ನಮ್ಗೆ ಇವತ್ತು ಎಮರ್ಜೆನ್ಸಿ ನಾನು ಖರ್ಚು ಕಳ್ದೋಯ್ತು, ಒಂದು ಏನೋ ಕಳ್ದೋಯ್ತು ಅನ್ನೋದು ಕೂಡ ನೀವು ಆ ಜಾಗದಲ್ಲಿ ನೀವು ಒಂದು 200 ರೂಪಾಯಿ ಸಂಪಾದನೆ ಮಾಡೋಕೆ ಕೂಡ ಸಾಧ್ಯ ಇದೆ ಅನ್ನೋದು ತೋರಿಸ್ಕೊಡುತ್ತೆ ಈ ಒಂದು ಯೂನಿಟಿ. ಅದು ರಿಯಾಲಿಟಿ. ಇದಕ್ಕಾಗಿ ನೀವು ಏನ್ ಮಾಡಬೇಕು? ಈ ಒಂದು ಯೂನಿಟಿಯಲ್ಲಿ ಕೊಟ್ಟಿರುವಂತಹ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ನ ಪ್ರತಿಯೊಬ್ಬರು ಕೂಡ ಕಲಿಬೇಕಾಗಿದೆ ಸ್ನೇಹಿತರೆ. ಯಾಕಂತಂದ್ರೆ ನಿಮ್ಗೆ ಎಲ್ಲರಿಗೂ ಕೂಡ ಅವಶ್ಯಕತೆ ಇದೆ. ನಾನು ಈಗಾಗಲೇ ನಮ್ಮ ಲಾವಣ್ಯ ಮೇಡಮ್ ಅವ್ರು ಹೇಳಿದೆ, ಅವರಿಗೆ ಜಸ್ಟ್ ಮನೆಯಲ್ಲಿ ಹೂ ಕಟ್ಟೋಕೆ ಇರೋದು ಕೂಡ ಇವಾಗ ಹೇಳಿದ್ರೆ ನಾನು ಹೂ ಕಟ್ಕೊಂತೀನಿ 100 ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ಅದೇ ಮುಂದಿನ ದಿನಗಳಲ್ಲಿ ಇದೇ ಮಹಿಳೆ ಇದೇ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ಕೊಂಡ್ರೆ ಮಹಿಳೆ ಮುಂದಿನ ದಿನಗಳಲ್ಲಿ ಅದೇ ಒಂದು ಹೂ ಮಾರ್ಕೆಟ್ ಅನ್ನ ದೊಡ್ಡದಾಗಿ ಮಾಡಿಕೊಂಡು ಅವರೊಂದು 5 ಜನರಿಗೆ ಕೆಲಸ ಕೊಡುವಂತ ಒಂದು ಕಾರ್ಯ ಆಗುತ್ತೆ. ಅದು ಡಿಜಿಟಲ್ ಮಾರ್ಕೆಟಿಂಗ್ ಮುಖಾಂತರ. ಆ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನ ಕರೆಕ್ಟ್ ವೇ ನಾವು ಒಂದು ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಂಡು ಹೋಗ್ಬೇಕಂದ್ರೆ ನೀವೆಲ್ಲರೂ ಕೂಡ ಸಂಪಾದನೆ ಮಾಡಬಹುದು. ದಿನಕ್ಕೆ 1,000 ರಿಂದ 10,000 ರೂಪಾಯಿವರೆಗೆ ಸಂಪಾದನೆ ಮಾಡಬಹುದು. ಜೊತೆಗೆ ನೀವು ಮಾಡಿದ್ರೆ ಸಂಪಾದನೆ ನೆಕ್ಸ್ಟ್ ನಿಮಗೆ ಸಿಗುತ್ತೆ. ಒಂದು 50,000 1 ಲಕ್ಷ ರೂಪಾಯಿ ಸಂಪಾದನೆ ಕೂಡ ಸಿಗುತ್ತೆ. ಅದು ಕೂಡ ನೀವು ಮಾಡ್ಕೋಬಹುದು. ಇಲ್ಲಿ ಕೊಡ್ತಿರೋದು ನಿಮಗೆ ವಿದ್ಯೆ. ಈ ವಿದ್ಯೆ ಮುಖಾಂತರ ಸರ್ಟಿಫಿಕೇಟ್ ಕೊಡ್ತೀವಿ. ಈ ಸರ್ಟಿಫಿಕೇಟ್ ಮುಖಾಂತರ ನೀವು ದೇಶ ವಿದೇಶಗಳಲ್ಲಿ, ನಮ್ಮ ಭಾರತ ದೇಶದ ಯಾವುದೇ ರಾಜ್ಯಗಳಲ್ಲಿ ಯಾವುದೇ ಒಂದು ಕಂಪನಿ ಮುಖಾಂತರ ಕೂಡ ನೀವು ಕೆಲಸಗಳನ್ನ ಪಡ್ಕೋಬಹುದು. ನಿಮಗೆ ನಾವು ಯಾರು ಅವಿದ್ಯಾವಂತರಲ್ಲ, ಜೊತೆಗೆ ಅನನ್ಯರಲ್ಲ, ಎಲ್ಲರೂ ಕೂಡ ನಮ್ಮ ದೇಶದ ಆದಷ್ಟು ಪ್ರಜ್ಞಾವಂತ ನಾಗರಿಕರಿಗೆ ಇವತ್ತು ಕೆಲಸ ಇಲ್ಲ ಅನ್ನೋರಿಗೆ ಕೆಲಸ ಕೊಡಿಸುವಂತದ್ದೇ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಕಲ್ಕೊಳ್ಳೋ ಮುಖಾಂತರದಿಂದ ಪ್ರತಿಯೊಬ್ಬರು ಕೂಡ ಏನು ಕೆಲಸ ಇಲ್ಲ ಅಂತ ನಾವು ಬರುತ್ತಿದ್ದೀವೋ ಪ್ರತಿಯೊಬ್ಬರು ನಮ್ಮ ಕೆಲಸ ನಾವೇ ಸೃಷ್ಟಿಸಿಕೊಳ್ಳೋಣ. ಇದ್ರ ಜೊತೆಗೆ ನಿಮಗೆ ಕಂಪ್ನಿ ನಿಮ್ಮ ಜೊತೆ ಇರುತ್ತೆ. ಕಂಪ್ನಿ ನಿಮಗೆ ಏನೇನೋ ಒಂದು ಅಪರ್ಚುನಿಟಿ ಕೊಟ್ಟಿದೆಯೋ ಆ ಒಂದು ಪ್ರತಿಯೊಂದು ಕೂಡ ಫುಲ್ಫಿಲ್ ಮಾಡ್ಕೊಂಡು ಬರುತ್ತೆ. ಪ್ರತಿಯೊಬ್ಬರು ಕೂಡ ಕೊಡುತ್ತೆ. ಪ್ರತಿಯೊಬ್ಬರಿಗೆ ಅವಕಾಶಗಳ ಬಳಸೋಣ ಅನ್ನುತ್ತ ಈಗ ನಾವು ಎಲ್ಲ ರೆಡಿ ಇದೀವಾ? ನೆಕ್ಸ್ಟ್ ಸ್ಟೆಪ್ಗೆ ರೆಡಿ ಆಗೋಣ. ನೆಕ್ಸ್ಟ್ ಸ್ಟೆಪ್ಗೆ ಮುಂದೋಗೋಣ. ಏನಿದೆ ಯೂನಿಟಿಯಲ್ಲಿ? ಯೂನಿಟಿಯಲ್ಲಿ ಏನಿದೆ? ನಮ್ಮೆಲ್ಲರ ಜೀವನ ಇದೆ. ನಮ್ಮೆಲ್ಲರ ಜೀವನ ಇದೆ. ಪ್ರತಿಯೊಬ್ಬರು ನಮ್ಮ ಜೀವನ ಸೃಷ್ಟಿಸಿಕೊಳ್ಳೋಕೆ ಬೇಕಾಗಿರುವಂತ ಈ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಅನ್ನ ಇಷ್ಟು ದಿನ ಸ್ನೇಹಿತರೆ ಬಂದಿದ್ರಿ, ನೀವೆಲ್ಲ ಜಾಯ್ನ್ ಆಗಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಈ PDF ಫೈಲ್ ಮುಖಾಂತರ ಕೊಟ್ಟಿದ್ದೀವಿ. ಆ PDF ಫೈಲ್ ನಿಮಗೆಲ್ಲ ಓದೋದು ಕಷ್ಟ ಆಗೋದು. ಯಾಕಂದ್ರೆ ನಾವು ಓದುವಂತ ವಯಸ್ಸಲ್ಲ, ದಾಟ್ಬಿಟ್ಟಿದ್ದೀವಿ. ಇವಾಗ ನಮ್ಗೆ ಬೇಕಾಗಿರೋದು ಈ ಫಿಲಮ್ ಸ್ಟೇಜ್. ಒಂದು ಮೂವಿ ನೋಡ್ಬಿಟ್ರೆ ದರ್ಶನ್ ಹೆಂಗ್ ಬಂದು ಕುಣಿದ್ರು ಕೂಡ ನೆನಪು ಮಾಡ್ತೀವಿ. ಸುದೀಪ್ ಯಾವ ಡೈಲಾಗ್ ನೆನಪು ಮಾಡ್ತೀವಿ. ಅದೇ ತರ ಜೀವನ ಯೂನಿಟಿಯಲ್ಲಿ ನಮ್ಮ ಜೀವನಕ್ಕೆ ಸಂಪಾದನೆ ಮಾಡಬೇಕು ಅಂದ್ರೆ ಆ ವಿಡಿಯೋದಲ್ಲಿ ಯಾವ ಒಂದು ಕಾಂಟೆಂಟ್ ನ ಯಾವ ತರ ನಾವು ಮೈಂಡ್ ತಗೋತೀವೋ ಆ ಒಂದು ಮೈಂಡ್ ಮುಖಾಂತರ ನೀವು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಸಂಪಾದನೆಯನ್ನ ಸ್ಟಾರ್ಟ್ ಮಾಡ್ಬೋದು, ನಿಮ್ಮ ಜೀವನಗಳನ್ನ ಸ್ಟಾರ್ಟ್ ಮಾಡ್ಬೋದು ಅನ್ನುವಂತ ಇವತ್ತಿನ ಒಂದು ನಮ್ಮ ಒಂದು ಸಂಸ್ಥೆನ ಪ್ರಾರಂಭ ಮಾಡೋಣ. ಯೂನಿಟಿಯ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ನ ಉದ್ಘಾಟನೆ ಮಾಡೋ ಮುಖಾಂತರ ಈ ಉದ್ಘಾಟನೆ ಮಾಡಬೇಕಾದ್ರೆ ಯೂನಿಟಿ ಬಗ್ಗೆ ನಿಮಗೆಲ್ಲ ಗೊತ್ತಾಗಬೇಕಲ್ಲ. ಡಿಜಿಟಲ್ ಮಾರ್ಕೆಟಿಂಗ್ ಯಾವ ತರ ಇದೆ, ವಿಡಿಯೋಸ್ ಯಾವ ತರ ಪ್ರತಿಯೊಬ್ಬರು ಗೊತ್ತಾಗಬೇಕಲ್ಲ. ಪ್ರತಿಯೊಬ್ಬರು ಪ್ರಿಪೇರ್ ಆಗಿದ್ದೀರಾ? ಬಟ್ 30 ಮಿನಿಟ್ಸ್ 2 ಗಂಟೆಗೆ ಊಟ ಮಾಡೋಣ. ಅದಕ್ಕಿಂತ ಮುಂಚೆ 30 ನಿಮಿಷಗಳ ಕಾಲ ನೀವು ಎಷ್ಟು ಜೋಶ್ ಕೊಡ್ತಿರೋ, ಎಷ್ಟು ಕ್ಲೀನ್ ಆಗಿ ನೀವು ಇದನ್ನು ತಗೊಳ್ತಿರೋ ಅದರ ಮುಖಾಂತರ ನಮ್ಮ ಸಂಸ್ಥೆಯ ಒಂದು ಸ್ಟಾರ್ ಆಗಿರುವಂತಹ ದೀಪಕ್ ಸರ್ ಅವರು ಇದರ ಬಗ್ಗೆ ಫುಲ್ ಮಾಹಿತಿ ಕೊಡ್ತಾರೆ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅದನ್ನ ತಿಳ್ಕೊಳ್ಳೋಣ. ಅವರು ಏನು ಹೇಳ್ತಾರೆ ಪ್ರತಿಯೊಂದು ಕೇಳಿಕೊಳ್ಳಿ.
183 ದೇಶಗಳಿಗೆ ಇದರ ಅವಶ್ಯಕತೆ ಇದೆ. ಅವು ಈ ಒಂದು ಇದನ್ನ ನಮ್ಮ ಕರ್ನಾಟಕದ ನಮ್ಮ ಬೆಂಗಳೂರಲ್ಲಿ ಪ್ರಾರಂಭ ಮಾಡೋ ಮುಖಾಂತರ ನಾವು ನೆಕ್ಸ್ಟ್ ಹೊರ ರಾಜ್ಯಗಳಿಗೆ ಹೊರ ದೇಶಗಳಿಗೆ ನಾವು ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಆ ಒಂದು ಕಾರಣಕ್ಕಾಗಿ 25ನೇ ವಾರದ ಬೆಂಗಳೂರು ಮಹೋತ್ಸವ ಸಿಲ್ವರ್ ಜುಬಿಲಿ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕದ ಬೆಂಗಳೂರಲ್ಲಿ ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಒಂದೇ, ನಮ್ಮ ಕರ್ನಾಟಕ ಬೆಳೆಸಬೇಕು, ನಮ್ಮ ಕರ್ನಾಟಕದಿಂದ ಒಂದು ಸಂಸ್ಥೆ ಹೊರಗೋಗ್ಬೇಕು ಬಿಟ್ಟೆ ಬೇರೆ ದೇಶದ ಬೇರೆ ರಾಜ್ಯದಲ್ಲಿ ಕರ್ನಾಟಕ ಬರಬಾರದು. ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಆದ್ಯತೆ ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಬೆಳೆಯೋಣ. ಅದರಿಂದ ನಾವು ಹೊರ ರಾಜ್ಯಗಳ ಪ್ರತಿಯೊಬ್ಬರು ಕೂಡ ಅವಕಾಶಗಳನ್ನು ನೋಡಿಕೊಂಡು ಇವತ್ತು ಮುಂದಿನ ದಿನಗಳಲ್ಲಿ ನೀವು ಪ್ರತಿದಿನ ನಿಮ್ಮ ಅವಕಾಶಗಳನ್ನು ನೋಡ್ಕೊಂಡು ನೀವು ಸಂಪಾದನೆ ಸ್ಟಾರ್ಟ್ ಮಾಡಿ ಮುಂದಿನ ದಿನ ನಿಮ್ಮಿಂದ ಬೇರೆ ರಾಜ್ಯಗಳಿಗೆ ಹೋಗಲಿ, ಆ ರಾಜ್ಯಗಳಿಂದ ದೇಶಗಳಿಗೆ ಹೋಗ್ಲಿ. ಇದ್ರ ಮುಖಾಂತರ ನಮ್ಮ ಸಂಸ್ಥೆನ ಬೆಳೆಸೋಣ, ಪ್ರತಿಯೊಬ್ಬರು ಕೂಡ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ನಾನೊಂದು 2 ಮಾತು ಮುಗಿಸ್ತೀನಿ. ಧನ್ಯವಾದ.